श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 13 तरी जेवणाराचिया रुची निष्पत्ती की बोनी आंची आणि जेविता तव गुणांची ದಾಸಿ ಏಥ ಉಣ್ಣುವವರ ರುಚಿಗನುಸಾರವಾಗಿ ಅಡುಗೆ ಮಾಡುವರು ಅದೇ ರೀತಿಯಾಗಿ, ಆದರೆ ಊಟ ಮಾಡುವವರು ನಿಶ್ಚಿತವಾಗಿ ಆಹಾರ ಗುಣಗಳ ದಾಸರಾಗಿರುವರು. ಅಡುಗೆ ಮಾಡುವವರು ಉಣ್ಣುವವರ ರುಚಿಗನುಸಾರವಾಗಿ ಅಡುಗೆ ಮಾಡುವರು, ಆದರೆ ಊಟ ಮಾಡುವವರು ನಿಶ್ಚಿತವಾಗಿ ಆಹಾರದ ಗುಣಗಳ ದಾಸರೇ ಆಗಿರುವರು. जे जीव करता भोगता तो गुणास्तव स्वभावता पावोनिया त्रिविधता चेष्टे त्रिधा. ಕರ್ತಾ ಭೋಕ್ತಾ ಆದ ಜೀವನು ಗುಣಗಳಿಗನುಸಾರ ಹೊಂದಿ ಸ್ವಭಾವವನ್ನು ವರ್ತಿಸುವನು, ಹೊಂದಿ ತ್ರಿವಿಧತೆಯನ್ನು ಮೂರು ಪ್ರಕಾರದಿಂದ. ಕರ್ತಾ ಭೋಕ್ತಾ ಆದ ಜೀವನು ಸತ್ವ ರಜ ತಮಾದಿ ಗುಣಗಳಿಗನುಸಾರ ಮೂರು ಪ್ರಕಾರದ ಸ್ವಭಾವ ಹೊಂದಿ ಮೂರು ಪ್ರಕಾರದಿಂದ ವರ್ತಿಸುವನು. ಮಣೌನಿ ತ್ರಿವಿಧು ಆಹಾರು ಯಜ್ಞುಹಿ ಕರೀತ ತ್ರಿಪ್ರಕಾರು ತಪ ದಾನ ಹನ ವ್ಯಾಪಾರು ತ್ರಿವಿಧ ಚಿತೆ. ಆದ್ದರಿಂದ ತ್ರಿವಿಧ ಆಹಾರ ಯಜ್ಞಗಳು ಮೂರು ಪ್ರಕಾರ, ತಪ ದಾನ ಹಾಗೂ ವ್ಯವಹಾರ ಮೂರು ಪ್ರಕಾರಗಳು. ಆದ್ದರಿಂದ ಆಹಾರವು ಮೂರು ಪ್ರಕಾರದ್ದಾಗಿರುವಂತೆ ಯಜ್ಞಗಳು ಮೂರು ಪ್ರಕಾರದ್ದಾಗಿರುತ್ತವೆ. ಅದೇ ರೀತಿ ತಪ ದಾನ ಹಾಗೂ ವ್ಯವಹಾರ ಇವು ಮೂರು ಪ್ರಕಾರದ್ದಾಗಿರುತ್ತವೆ. ಪೈ ಆಹಾರ ಲಕ್ಷಣ ಪहिले ಸಾಂಗೋಜೆ ಮಣಿತಲೆ ತೇ ಐಕಗಾ ಭಲೆ ರೂಪಕರು. ಮೊದಲು ಆಹಾರದ ಲಕ್ಷಣಗಳನ್ನು ಹೇಳಬೇಕೆಂದಿರುವೆನು, ಉತ್ತಮವಾಗಿ ವರ್ಣಿಸುವೆನು, ಕೇಳುವ ಅವುಗಳನ್ನು. ಮೊದಲು ಆಹಾರದ ಲಕ್ಷಣಗಳನ್ನು ಹೇಳಬೇಕೆಂದಿರುವೆನು, ಈಗ ಅವುಗಳನ್ನು ಉತ್ತಮವಾಗಿ ವರ್ಣಿಸುವೆನು, ನೀನು ಲಕ್ಷ್ಯ ಕೊಟ್ಟು ಕೇಳು. ಆಯುಸ್ಸತ್ವ ಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧ ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯಾ. ಆಯುಷ್ಯ, ಸತ್ವ, ಬಲ, ಆರೋಗ್ಯ, ಸುಖ ಹಾಗೂ ಪ್ರೀತಿ ಇವುಗಳನ್ನು ವೃದ್ಧಿಗೊಳಿಸುವ ಸ್ವಭಾವತಃ ಸುರಸ ಸ್ನಿಗ್ಧ, ಶರೀರದಲ್ಲಿ ಬಹಳ ಕಾಲ ಉಳಿಯುವ ಮನಸ್ಸಿಗೆ ಆನಂದದಾಯಕವಾದ ಆಹಾರವು ಸಾತ್ವಿಕ ವೃತ್ತಿಯ ಜನರಿಗೆ ಪ್ರಿಯವಾಗಿರುತ್ತದೆ. ತರಿ ಸತ್ವಗುಣ ಕಡೆ ಜೇ ದೈವೇ ಭೋಕ್ತಾ ಪಡೆ ತೈ ಮಧುರೀ ರಸ ವಾಢೆ ಮೇಚುತಯ. ಅದರಂತೆ ಸತ್ವಗುಣದ ಕಡೆಗೆ ಭೋಕ್ತಾ ಹೊರಳಿದರೆ ಸುದೈವದಿಂದಾಗೆ ಆಗ ಬೆಳೆಯುವುದು ಮಧುರ ರಸದೊಳಗೆ, ಆ ಸರೆ ಅವನಿಗೆ. ಅದರಂತೆ ಭೋಕ್ತಾ ಆದವನು ಸುದೈವದಿಂದ ಸತ್ವಗುಣದ ಕಡೆಗೆ ಹೊರಳಿದರೆ ಆಗ ಅವನಿಗೆ ಮಧುರ ರಸದೊಳಗೆ ಆಸರೆ ಬೆಳೆಯುವುದು. ಆಂಗೇಚಿ ದ್ರವ್ಯ ಸುರಸೆ जे आंगेची पदार्थ गोडसे आंगेची स्नेहे बहुवसे सुपक्वे जिये.
ಸ್ವಭಾವತಃ ಸ್ವಾದಿಷ್ಟವು, ಸ್ವಭಾವತಃ ಮಧುರ ಪದಾರ್ಥವು, ಸ್ವಭಾವತಃ ಬಹು ಸ್ನಿಗ್ಧವು, ಸುಪಕ್ವವಾಗಿರುವುದು. ಸ್ವಭಾವತಃ ಸ್ವಾದಿಷ್ಟವಾದದ್ದು, ಸ್ವಭಾವತಃ ಮಧುರ ಪದಾರ್ಥವು, ಅದೇ ರೀತಿ ಅತ್ಯಂತ ಸ್ನಿಗ್ಧವಾದದ್ದು ಹಾಗೂ ಸುಪಕ್ವವಾಗಿರುವಂಥದ್ದು. ಆಕಾರೇ ನವತಿ ಡಗಳೆ, ಸ್ಪರ್ಶೆ ಅತಿ ಮವಾಳೆ, ಜಿಭೇಲಾಗಿ ಸ್ನೇಹಾಳೆ, ಸ್ವಾದೇ ಜಿಯೇ. ಆಕಾರದಲ್ಲಿಲ್ಲ ದೊಡ್ಡದು, ಸ್ಪರ್ಶದಲ್ಲಿ ಅತಿ ಮೃದು, ನಾಲಿಗೆಗೆ ಪ್ರಿಯವಾದುದು, ಸ್ವಾದದಲ್ಲಿಯೂ. ಆಕಾರದಲ್ಲಿ ದೊಡ್ಡದಾಗಿರದೇ ಇರುವಂಥದ್ದು, ಅದೇ ರೀತಿ ಸ್ಪರ್ಶದಲ್ಲಿ ಅತ್ಯಂತ ಮೃದುವಾಗಿರುವುದು ಹಾಗೂ ಸ್ವಾದದಲ್ಲಿಯೂ ನಾಲಿಗೆಗೆ ಪ್ರಿಯವಾದದ್ದಾಗಿರಬೇಕು. ರಸೆ ಗಾಢಿ ವರಿ ಢಿಲಿ, ದ್ರವಭಾವಿ ಆಥಿಲಿ, ಠಾಯೇ ಠಾವೋ ಸಾಂಡಿಲಿ, ಅಗ್ನಿತಾಪೇ. ರಸಭರಿತ ಮೃದು ಸಿಪ್ಪೆಯುಳ್ಳ, ದ್ರವ ಭಾವವುಳ್ಳ, ಸಂಪರ್ಕ ಹೊಂದಿರುವುದಿಲ್ಲ, ಅಗ್ನಿಯ ಉಷ್ಣತೆಯ. ರಸಭರಿತವಾದ ಮೃದುವಾದ ಸಿಪ್ಪೆಯುಳ್ಳದ್ದಾಗಿರಬೇಕು ಹಾಗೂ ದ್ರವ ಭಾವವುಳ್ಳ, ಮುಖ್ಯವಾಗಿ ಅಗ್ನಿಯ ಅಥವಾ ಉಷ್ಣತೆಯ ಸಂಪರ್ಕ ಹೊಂದಿರದೇ ಇರುವಂಥದ್ದು. ಆಂಗೆ ಸಾನೆ ಪರಿಣಾಮೆ ಥೋರು, ಜೈಸೆ ಗುರುಮುಖೀಂಚೆ ಅಕ್ಷರು, ತೈಸಿ ಅಲ್ಪಿ ಜಿಹಿ ಅಪಾರು, ತೃಪ್ತಿ ರಾಹೇ. ಆಕಾರದಲ್ಲಿ ಚಿಕ್ಕವುಗಳು, ಪರಿಣಾಮದಲ್ಲಿ ದೊಡ್ಡವು, ಯಾವ ರೀತಿಯಾಗಿರುವುದೋ ಗುರುಮುಖಿ ಉಪದೇಶವು, ಅದರಂತೆ ಅಲ್ಪವಾಗಿದ್ದರೂ ಅಪಾರವು, ತೃಪ್ತಿಕರವಾಗಿರುವುದು. ಯಾವ ರೀತಿಯಾಗಿ ಗುರುಮುಖದಿಂದ ಪ್ರಾಪ್ತವಾದ ಉಪದೇಶವು ಆಕಾರದಲ್ಲಿ ಅರ್ಥಾತ್ ಅಕ್ಷರಗಳಲ್ಲಿ ಚಿಕ್ಕವುಗಳಾಗಿದ್ದು ಪರಿಣಾಮದಲ್ಲಿ ದೊಡ್ಡದಾಗಿರುತ್ತವೆಯೋ ಅದರಂತೆ ಆಹಾರದಲ್ಲಿ ಚಿಕ್ಕದಾಗಿದ್ದು ಪರಿಣಾಮದಲ್ಲಿ ತೃಪ್ತಿಕರವಾಗಿರಬೇಕು. ಅಣಿ ಮುಖಿ ಜೈಸೆ ಗೋಡೆ, ತೈಸಿ ಚಿಹಿ ತೇ ಆತುಲೆ ಹಿ ಕಡೆ, ತಿಯೇ ಅನ್ನಿ ಪ್ರೀತಿ ವಾಢೆ, ಸಾತ್ವಿಕಾಸಿ. ರುಚಿಯಾಗಿರುವಂತೆ ಬಾಯಲ್ಲಿ, ಅದೇ ಅಂತರಂಗದಲ್ಲಿ, ವಿಶೇಷ ಪ್ರೀತಿಯಿಂದ ಅನ್ನದಲ್ಲಿ ಸಾತ್ವಿಕರಿಗೆ. ಬಾಯಲ್ಲಿ ರುಚಿಯಾಗಿರುವಂತೆ ಅಂತರಂಗದಲ್ಲಿಯೂ ಅದೇ ರೀತಿಯಾಗಿರುವುದು. ಇಂಥ ಅನ್ನದಲ್ಲಿ ಸಾತ್ವಿಕರಿಗೆ ವಿಶೇಷ ಪ್ರೀತಿ ಅನಿಸುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.